ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದ ಮತ್ತಷ್ಟು ಮನೆಗಳಲ್ಲಿ ಪುರಾತನ ಶಿಲೆಗಳು ಗೋಚರವಾಗ್ತಿದೆ. ಐತಿಹಾಸಿಕ ದೇವಾಲಯದ ಕಲ್ಲುಗಳಿಂದಲೇ ಈ ಮನೆ ನಿರ್ಮಾಣವಾಗಿದೆ. ಮಹಾಂತಪ್ಪ ಹುಬ್ಬಳ್ಳಿ ಅನ್ನೋರ ಈ ಮನೆಯ ಗೋಡೆಗಳಲ್ಲಿ ಕಲ್ಯಾಣ ಚಾಲುಕ್ಯರ ಕಾಲದ ಶಿಲೆಗಳು ಪತ್ತೆಯಾಗಿದೆ. ಲಕ್ಕುಂಡಿ ಗ್ರಾಮದಲ್ಲಿ ನಾವು ಇದ್ದೀವಿ. ಈ ಒಂದು ಗ್ರಾಮದ ಏನು ಹುಬ್ಬಳ್ಳಿ ಮಹಾಂತಪ್ಪ ಹುಬ್ಬಳ್ಳಿ ಅನ್ನೋರ ಮನೆ ಈ ಹೊರಭಾಗದಲ್ಲಿ ನಾವು ನಿಮಗೆ ತೋರಿಸ್ತೀವಿ, ನೋಡ್ಬೋದು. ಈಗ ಐತಿಹಾಸಿಕ ದೇವಸ್ಥಾನಗಳ ಏನು ಪುರಾತನ ಶಿಲೆಗಳು ಕೂಡ ಈ ಒಂದು ಮನೆಯ ಗೋಡೆಗಳಲ್ಲಿ ಕಾಣ್ತಾ ಇದ್ದಾವೆ. ಇದೀ ಒಂದು ಶಿಲೆಗಳ ಹಾಕಿನೇ ಈ ಮನೆ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ಬೋದು. ಈ ಮನೆ ನಿರ್ಮಾಣ ಆಗಿ ಎಷ್ಟು ವರ್ಷ ಆಯಿತು, ಎಷ್ಟು ಹಳೆಯದ್ದು, ಏನೆಲ್ಲ ಉಪಯೋಗ ಮಾಡಿದಾರೆ ಅಂತ? ಸರ್, ಇದು ಸುಮಾರು ಒಂದು 150ರಿಂದ 200 ವರ್ಷ ಹಳೆಯ ಮನೆ ಐತಿ. ಮಹಾಂತಪ್ಪ ಹುಬ್ಬಳ್ಳಿ ಅಂತೇಳಿ ಇವರು ಮನೆ ಮಾಲಕರು. ಚಿನ್ನದ ನಿರ್ದೇಶಕ ಕುಟುಂಬದಲ್ಲಿ ಈಗ ಅಪಸ್ವರ ಎದ್ದಿದೆ. ಕಸ್ತೂರವ ರೀತಿ ಆಕೆ ಗಂಡ ಬಸವರಾಜನನ್ನ ಚೆನ್ನಾಗಿ ನೋಡಿಕೊಳ್ಳಲಿಲ್ಲ, ಅನಾರೋಗ್ಯದಿಂದ ನರಳಾಡುವಾಗ ಆರೈಕೆ ಮಾಡಲಿಲ್ಲ ಅಂತ ಅತ್ತೆ ಅಸಮಾಧಾನ ಹೊರಹಾಕಿದ್ದಾರೆ. ಪತಿ ಬಸವರಾಜನ ಜಾಗದಲ್ಲಿ ಚಿನ್ನದ ನಿರ್ದೇಶಕಿದೆ, ನಮ್ಮ ಕುಟುಂಬದ ಜಾಗ ಅದು ಅಂತ ಹೇಳಿದ್ದಾರೆ. ಮಗನಿಗೆ ಏನು ಆರೋಗ್ಯ ಸರಿ ಇಲ್ದಾಗ ಈಗ ಏನು ಪ್ರಜ್ವಲ್ ಅವರ ತಾಯಿ ಸರಿಯಾಗಿ ನೋಡ್ಕೊಂಡಿಲ್ರಿ. ಒಟ್ಟ ಗಂಡ ಅನ್ನೋದು ನೋಡ್ಕೊಂಡಿಲ್ರಿ. ಮನಿ ಸನೇಕ ಬಂದಿಲ್ರಿ. ಈಗ ನೀವು ಗಂಡ ಅಜ್ಜ ಮತ್ತು ಗಂಡಮ್ಮನ್ನ ಈ ಒಂದು ಪ್ರಕರಣದಾಗ ಸಂಪೂರ್ಣವಾಗಿ ಮರೆತು ಬಿಟ್ಟಾರಿ. ನಮ್ಮ ಸುದ್ದಿನ ತೆಗಿಯಲ್ರಿ. ನಮ್ಮ ಕಡೆ ಅದಾರಿ, ನಮ್ಮ ಅಜ್ಜ ಅಮ್ಮ, ನಮ್ಮ ಮಾವರ ಅದಾರ, ನಮ್ಮ ಮೈದನ್ರು ಅದಾರ, ಸುದ್ದಿ ಇಲ್ರಿ. ಇವರು ನಮ್ಮ ಅಮ್ಮರಿ ಇವರು ಇಂಥ ಮಾಡ್ತಿದ್ದು ಎಲ್ಲದೂ ಕರೆಕ್ಟಾಗಿ ಮಾಡ್ಯಾರ್ರಿ. ಅವ್ರು ಏನಂತ್ರಿ, ನಿಮ್ಮ ಅಜ್ಜ ಯಾರು, ನಿಮ್ಮ ಅಮ್ಮ ಯಾರು, ಈ ಮನೆ ವಾರಸ್ತಾರೆ ಯಾರಂತ ಒಂದು ತೊಗೊಳೋದಕ್ಕೆ ಇಷ್ಟ ನಮ್ಗೆ ಇದಾಗಿರೋದು ಒಂದು ಹೊರತ್ರಿ ಯಾರಿಗೆ. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತಾ ಗೌಡಗೆ ಧಮಕಿ ಹಾಕಿದ್ದ ಕಾಂಗ್ರೆಸ್ ಪುಡಾರಿ ರಾಜೀವ್ ಗೌಡ ಕಳೆದ 3 ದಿನಗಳಿಂದ ಮಂಗಳೂರಿನಲ್ಲಿದ್ದ ಅನ್ನೋ ಮಾಹಿತಿ ಹೊರಬಿದ್ದಿದೆ. ರಾಜೀವ್ ಗೌಡ ಜೊತೆ ಸಹೋದರಿ ನಿರಂತರ ಫೋನ್ ಸಂಪರ್ಕದಲ್ಲಿದ್ದ ಕಾರಣ ಮಂಗಳೂರಿನಲ್ಲಿದ್ದುಕೊಂಡೇ ಫೋನ್ ಮಾಡಿದ್ದ ಎನ್ನಲಾಗಿದೆ. ಇನ್ನು ರಾಜೀವ್ ಗೌಡ ಬಂಧನ ವಿಳಂಬದ ಬಗ್ಗೆ ಮಾತನಾಡಿದ್ದ ಗೃಹ ಸಚಿವ ಪರಮೇಶ್ವರ್, ಈಗಾಗಲೇ ಪೊಲೀಸರಿಗೆ ಬಹಳ ಕಠಿಣವಾಗಿ ಸೂಚನೆಯನ್ನ ನೀಡಿದ್ದೇನೆ, ಎಲ್ಲಿಗೆ ಎಷ್ಟು ದಿನ ಅಂತ ರಾಜೀವ್ ತಪ್ಪಿಸಿಕೊಂಡು ಹೋಗ್ತಾರೆ ಅಂತ ಹೇಳಿದ್ದಾರೆ. ರಾಜ್ಯಪಾಲರಿಗೆ ಸದನದಲ್ಲಿ ಕಾಂಗ್ರೆಸ್ ಸದಸ್ಯರು ಅಡ್ಡಗಟ್ಟಿದ ಆರೋಪದ ಮೇಲೆ ರಾಜ್ಯಪಾಲರು ರಾಷ್ಟ್ರಪತಿಗಳಿಗೆ ಘಟನೆ ಬಗ್ಗೆ ವಿವರಣೆ ನೀಡಿದ್ದಾರೆ. ಆದರೆ ನಾವೇನು ಈ ಬಗ್ಗೆ ವಿವರಣೆ ಕೊಡಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಗಣರಾಜ್ಯೋತ್ಸವದಲ್ಲೂ ರಾಜ್ಯಪಾಲರು ಭಾಷಣ ಮಾಡಬೇಕಿದೆ. ನಾವು ಬರೆದುಕೊಟ್ಟ ಭಾಷಣವನ್ನ ರಾಜ್ಯಪಾಲರು ಗಣರಾಜ್ಯೋತ್ಸವ ಭಾಷಣದಲ್ಲಿ ಓದಬೇಕು ಎಂಬ ನಿಯಮ ಇಲ್ಲ. ಆದರೆ ಜಂಟಿ ಅಧಿವೇಶನದಲ್ಲಿ ಮಾತ್ರ ಸರ್ಕಾರದ ಭಾಷಣ ಓದುವ ನಿಯಮ ಇದೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಬಟ್ ರಾಜ್ಯಪಾಲರು ಈಗ 176 of the Indian Constitution, 163 of the Indian Constitution says shall address the ಜಂಟಿ ಅಧಿವೇಶನ ಮಾಡುವಾಗ ನಾವು ಸರ್ಕಾರ ಏನು ಬರ್ಕೊಡ್ತೀವಿ ಅದನ್ನು ಮಾಡಲೇಬೇಕು. ಡಿಸ್ಕ್ರಿಷನ್ ಇಲ್ಲ ಅಲ್ಲಿ. ನಾವು ಬರ್ಕೊಡ್ತೀವಿ, ಬಟ್ ಅವರು ಚೇಂಜ್ ಮಾಡ್ಕೊಳ್ಳೋಕೆ ಸಾಧ್ಯತೆ ಇರ್ತದೆ. ರಾಜ್ಯ ವಿಧಾನಸಭಾ ಚುನಾವಣೆಗೆ ಇನ್ನೂ 2.5 ವರ್ಷಗಳು ಬಾಕಿ ಇರುವ ಮುನ್ನವೇ ಘಟಾನುಘಟಿ ನಾಯಕರ ಎಲೆಕ್ಷನ್ ಟಾಕ್ ವಾರ್ ಶುರುವಾಗಿದೆ. 2028ಕ್ಕೂ ರಾಜ್ಯದಲ್ಲಿ ನಮ್ಮ ಪಕ್ಷವೇ ಅಧಿಕಾರಕ್ಕೆ ಬರುತ್ತೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಅತ್ತ 2028ಕ್ಕೆ ಬಿಜೆಪಿ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ, ನಿಜವಾದ ಜನತೆಯ ಸರ್ಕಾರ ಬರುತ್ತೆ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. 17 ಗೆದ್ದಿರೋರಿಗೆ ಹೆಂಗೆ ಅಧಿಕಾರ ಬರ್ತದೆ? ಈಗ ಬಿಜೆಪಿ ಅವ್ರು ಜಾಸ್ತಿ ಗೆದ್ದರೆ ಸ್ವಲ್ಪ ಬಿಟ್ಬಿಡ್ತಾರೆ ಇವರಿಗೆ ಚೀಫ್ ಮಿನಿಸ್ಟರ್ ಆಗಕ್ಕೆ. ಫಸ್ಟ್ ಆಫ್ ಆಲ್ ಬರೋದೇ ಇಲ್ಲ ಅವರು. 28ಕ್ಕೂ ನಾವೇ ಅಧಿಕಾರಕ್ಕೆ ಬರೋದು. ಇವ್ರು ಬರಕ್ಕೆ ಸಾಧ್ಯನೇ ಇಲ್ಲ. ಬಿಜೆಪಿ ಜನತೆಯ ಸರ್ಕಾರ, ನಿಜವಾದ ರಾಮರಾಜ್ಯ ಬೇಕು ಅಂದ್ರಲ್ಲ. ಈಗ 2018 ಚುನಾವಣೆ ನಡೀಬೇಕಾದ್ರೆ ಇದೇ ಸಿದ್ದರಾಮಯ್ಯನವರು ಅವ್ರ ಅಪ್ಪನಾಣೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಲ್ಲ ಅಂದ್ರು. ಸ್ವಿಟ್ಜರ್ಲೆಂಡ್ನ ದಾವೋಸ್ನಲ್ಲಿ ನಡೆದ ವಿಶ್ವ ಆರ್ಥಿಕ ಸಮ್ಮೇಳನದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪಾಲ್ಗೊಂಡಿದ್ರು. ದಾವೋಸ್ನಿಂದ ವಾಪಸ್ಸಾದ ಡಿಕೆ ಶಿವಕುಮಾರ್ ಸುದ್ದಿಗೋಷ್ಠಿ ನಡೆಸಿ ಹಲವು ಮಾಹಿತಿಗಳನ್ನು ಹಂಚಿಕೊಂಡ್ರು. ಈ ವೇಳೆ ಬಿಡದಿಯಲ್ಲಿ ಐಟಿ ಸಿಟಿ ನಿರ್ಮಾಣ, ಅದಕ್ಕೆ ವ್ಯಕ್ತವಾಗ್ತಾ ಇರುವ ವಿರೋಧದ ಬಗ್ಗೆನೂ ಮಾತನಾಡಿದ್ರು. ಬಿಡದಿಯಲ್ಲಿ ಐಟಿ ಸಿಟಿ ನಿರ್ಮಾಣಕ್ಕೆ ಹೂಡಿಕೆದಾರರು ಆಕರ್ಷಿತರಾಗಿದ್ದಾರೆ, ಆದರೆ ಕೆಲವರು ರಾಜಕೀಯ ವಿರೋಧ ವ್ಯಕ್ತಪಡಿಸಿದ್ದಾರೆ ಅಂದ್ರು. ಅಲ್ಲದೆ ಅಭಿವೃದ್ಧಿಯನ್ನ ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ ಅಂತ ಹೇಳಿದ್ರು. ಎಸ್ಪೆಷಲಿ ನಮ್ಮ ಐಟಿ ಸಿಟಿ ಏನು ನಮ್ಮ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಟಿ ಬಿಡದಿ ಮಾಡಬೇಕು ಅಂತ ನಾವು ಹೊರಟಿದ್ದೀವಿ. ಅದಕ್ಕೂ ಭಾಳ ಜನ ಆಕರ್ಷಣೆಯನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಒಂದು ಹೇಳ್ತೀನಿ ನಿಮಗೆ,
ಭಾಳ ಜನ ವಿರೋಧ ಮಾಡ್ತಾ ಇರ್ಬೋದು ರಾಜಕೀಯವಾಗಿ. ಯಾರನ್ನು ಕೂಡ ನಾವು ರೈತರು ಇವತ್ತು ಕೆಲವರು ರಾಜಕೀಯವಾಗಿ ವಿರೋಧ ಮಾಡ್ತಾ ಇರ್ಬೋದು ಕೆಲವ್ರ ಕೈಲಿ. ರೈತರೇ ತಾನೇ ಬಿಟ್ಕೊಡುವಂಥ ಕಾಲ. ಆ ಒಂದು ಅಭಿವೃದ್ಧಿನ ಯಾರು ಕೂಡ ನಿಲ್ಲಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಬಿಡದಿಯಲ್ಲಿ ಟೌನ್ಶಿಪ್ ವಿರೋಧಿಸಿ ನಡೀತಾ ಇರುವ ಹೋರಾಟಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಸಾಥ್ ನೀಡಿದ್ದಾರೆ. ಟೌನ್ಶಿಪ್ ವಿರೋಧಿಸಿ ರೈತರು ನಡೆಸ್ತಾ ಇರುವ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ರೈತರ ಹೋರಾಟಕ್ಕೆ ಬಲ ತುಂಬಿದ್ದಾರೆ. ಸರ್ಕಾರದವರು ನಿಮ್ಮ ಜಮೀನಿನ ಮೂಲಕ ದುಡ್ಡು ಸಂಪಾದನೆ ಮಾಡೋಕೆ ಹೊರಟಿದ್ದಾರೆ ಅಂತ ವಾಗ್ದಾಳಿ ನಡೆಸಿದರು. ಇದೇ ವೇಳೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ವಿರುದ್ಧವೂ ಕಿಡಿಕಾರಿದರು. ನಮ್ಮ ಜೀವನವೇ ಬೇರೆ. ಅವ್ರ ತರ ಕಲ್ಬಂಡೆ ಹೊಡೆದು ಕನಕಪುರ ಇದೆಲ್ಲ ಖಾಲಿ ಮಾಡಿ ಏನೇನು ಮಾಡ್ಕೊಂಡವ್ರೆ. ಅವ್ರ ಜೀವನ ನಾವು ಮಾಡಿದೀವ. ನನಗೆ ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ಸಂಪಾದನೆ ಮಾಡಿದ್ದು ಒಂದು. ಬಿಡದಿಯಲ್ಲಿ ಟೌನ್ಶಿಪ್ ನಿರ್ಮಾಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗೆ ಬರುವಂತೆ ಡಿ.ಕೆ. ಶಿವಕುಮಾರ್ ಹಾಗೂ ಡಿ.ಕೆ. ಸುರೇಶ್ಗೆ ಎಚ್.ಡಿ. ಕುಮಾರಸ್ವಾಮಿ ಸವಾಲು ಹಾಕಿದ್ದಾರೆ. ಇದೇ ವೇದಿಕೆಗೆ ಚರ್ಚೆಗೆ ಬರಲಿ ಅಂತ ಎಚ್.ಡಿ.ಕೆ ಎಸೆದ ಸವಾಲನ್ನ ಡಿಸಿಎಂ ಡಿ.ಕೆ. ಸ್ವೀಕರಿಸಿದ್ದಾರೆ. ನಾನು ಚರ್ಚೆಗೆ ಬರೋಕೆ ರೆಡಿ, ದಿನಾಂಕ ನಿಗದಿ ಮಾಡಿ ಕರೆಯಿರಿ ಅಂತ ಹೇಳಿದ್ದಾರೆ. ಇದೇ ವೇದಿಕೆಗೆ ಬೇಕಾದ್ರೆ ಇನ್ನೊಂದು ಟೈಮ್ ಕೊಡ್ತೀನಿ, ಬರ್ಲಿ ಮಹಾನುಭಾವರು. ಶಿವಕುಮಾರ್ ತಮ್ಮನು ಬರಲಿ, ಯಾರ ಬದಲು ಚರ್ಚೆ ಮಾಡಕ್ ಸಿದ್ಧ ಇದೆ. ಸದ್ಯ ನಾನೇ ನೋಡೋಣ. ನೀವು ಕೊಟ್ಟಿರೋ ಶಕ್ತಿ ನನಗೆ. ಅವ್ರು ಯಾವತ್ತು ಹೇಳ್ತಾರೆ ನಾನು ಅದಕ್ಕೆ ರೆಡಿ ಇದ್ದೀನಿ. ನೀವೇ ಫಿಕ್ಸ್ ಮಾಡಿ. TV 9 ಚೆನ್ನಾಗಿದೆ ಟಿವಿ. ನೀವು ಯಾವತ್ತು ಹೇಳ್ತೀರಾ ನಾನು ರೆಡಿ ಇದ್ದೀನಿ ಅಂತ ಹೇಳಿ ಅವ್ರಿಗೆ. ಇನ್ನೇನಿಲ್ಲ, ಏನು ಪರವಾಗಿಲ್ಲ. ಏನು ನಾವು ರಾಜಕಾರಣದಲ್ಲಿ ಇರಬೇಕಾದವರು ಅವ್ರ ಸವಾಲನ್ನ ಅವ್ರು ಚೀಫ್ ಮಿನಿಸ್ಟರ್ ಆಗಿದ್ದಾಗೆ ನಾನು ಸ್ವೀಕಾರ ಮಾಡಿದ್ದೀನಿ. ಈಗೂ ಮಾಡೋಣ. ಭಾಳ ನಮ್ರತೆಯಿಂದ ರಾಮಮಂದಿರದಲ್ಲಿ ನಾನು ಹೇಳ್ತಾ ಇದ್ದೀನಿ. ಇದನ್ನು ರಾಮಮಂದಿರದಲ್ಲಿ ಪ್ರಶ್ನೆ ಕೇಳ್ತಾ ಇದ್ದೀರಿ. ನಾನು ರಾಮಮಂದಿರದಲ್ಲೇ ಕೂತ್ಕೊಂಡು ನೋಡಿದಂತೆ ನಡೀತೀವಿ. ನೀವು ಯಾವತ್ತು ಹೇಳ್ತೀರಾ 3 ದಿನ ಮುಂಚಿತವಾಗಿ ಹೇಳ್ಬೇಕಷ್ಟೇ ನನಗೆ. ನಾನು ಯಾಕೆ ನಾನು ಎಲ್ಲೆಲ್ಲ ಬೇರೆ ಪ್ರೋಗ್ರಾಮ್ ಹಾಕೋಬಿಟ್ಟಿದ್ರೆ ಕಷ್ಟ. ಸೊ ನಾನು ಯಾವತ್ತು ಬೇಕಾದ್ರೂ ರೆಡಿ. ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜಿನಲ್ಲಿ ಓದ್ತಾ ಇರೋ 19 ವರ್ಷದ ವಿದ್ಯಾರ್ಥಿನಿ ತನ್ನ ಬಾಯ್ ಫ್ರೆಂಡ್ಗೆ ಖಾಸಗಿ ಫೋಟೋಗಳನ್ನ ಕಳಿಸಿ ಸಂಕಷ್ಟಕ್ಕೆ ಸಿಲುಕಿದ್ದಾಳೆ. ಅಪರಿಚಿತ ನಂಬರ್ನಿಂದ ವ್ಯಕ್ತಿಯೋರ್ವ ಅದೇ ಖಾಸಗಿ ಫೋಟೋಗಳನ್ನ ವಿದ್ಯಾರ್ಥಿನಿಗೆ ಕಳಿಸಿ ಬ್ಲಾಕ್ ಮೇಲ್ ಮಾಡಿದ್ದಾನೆ. ಹಣ ಕೊಡದಿದ್ರೆ ವೈರಲ್ ಮಾಡೋದಾಗಿ ಹೇಳಿದ್ದಾನೆ. ಈ ವಿಚಾರವನ್ನ ವಿದ್ಯಾರ್ಥಿನಿ ಸ್ನೇಹಿತನ ಬಳಿ ಹೇಳ್ಕೊಂಡಿದ್ಲು. ಸ್ನೇಹಿತನ ಕಡೆಯಿಂದ ಬ್ಲಾಕ್ ಮೇಲರ್ಗೆ 1 ಲಕ್ಷ ಹಣ ಕೂಡ ನೀಡಿದ್ಲು. ಬ್ಲಾಕ್ ಮೇಲರ್ ಹೆಚ್ಚಿನ ಹಣಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾನೆ. ಈ ಹಿನ್ನೆಲೆ ಯುವತಿ ಪೊಲೀಸರ ಮೊರೆ ಹೋಗಿದ್ದಾಳೆ. ರಾಜ್ಯದ 7 ಸಾಧಕರಿಗೆ 2026ನೇ ಸಾಲಿನ ಪದ್ಮಶ್ರೀ ಪ್ರಶಸ್ತಿ ಗೌರವ ಸಂದಿದೆ. ಸ್ವಂತ ಮನೆ ಮಾರಾಟ ಮಾಡಿ ಪುಸ್ತಕ ಮನೆ ನಿರ್ಮಾಣ ಮಾಡಿದ ಮಂಡ್ಯದ ಕನ್ನಡಿಗ ಅಂಕೇಗೌಡ್ರು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಪಾಂಡವಪುರ ತಾಲೂಕಿನ ಚಿನಕುರುಳಿ ಗ್ರಾಮದ ಅಂಕೇಗೌಡ್ರು ಹರಳಹಳ್ಳಿಯಲ್ಲಿ 22 ಗುಂಟೆ ಜಾಗದಲ್ಲಿ ಪುಸ್ತಕ ಮನೆ ನಿರ್ಮಾಣ ಮಾಡಿದ್ದಾರೆ. ಪುಸ್ತಕ ಮನೆಯಲ್ಲಿ ವಿವಿಧ ಭಾಷೆಗಳ 20 ಲಕ್ಷಕ್ಕೂ ಹೆಚ್ಚು ಪುಸ್ತಕಗಳನ್ನು ಸಂಗ್ರಹಿಸಿದ್ದಾರೆ. 1832ಕ್ಕಿಂತ ಹಳೆಯ ಹಸ್ತಪ್ರತಿಗಳನ್ನು ಸಂಗ್ರಹಿಸಿರುವ ಅಂಕೇಗೌಡ್ರು 22ಕ್ಕೂ ಹೆಚ್ಚು ಭಾಷೆಗಳ ನಿಘಂಟು ಮತ್ತು ವಿದೇಶಿ ಪುಸ್ತಕಗಳನ್ನು ಸಂಗ್ರಹಿಸಿದ್ದಾರೆ. ಸುಮಾರು 50 ವರ್ಷದಿಂದ ಈ ಒಂದು ಕಾರ್ಯವನ್ನು ಮಾಡ್ಕೊಬಂದಿದ್ದೇನೆ. ಆಮೇಲೆ ಯಾವುದೇ ಪ್ರತಿಫಲನೂ ನಾನು ನಿರೀಕ್ಷೆ ಮಾಡ್ದೇನೆ. ಜೊತೆಗೆ ಯಾವುದೇ ಪ್ರಶಸ್ತಿ ಹಿಂದೆನೂ ಹೋಗ್ದೇನೆ ನಾನು ಮಾಡಿದ್ದೇನೆ. ಆದರೆ ಕೇಂದ್ರ ಸರ್ಕಾರ ನನ್ನನ್ನು ಗುರುಸಿ ನನಗೊಂದು ಪ್ರಶಸ್ತಿ ಕೊಟ್ಟಾಗ ಸಹಜವಾಗಿ ನಾನು ಮನುಷ್ಯ ಅಲ್ವೇ, ಭಾಳ ಸಂತೋಷ ಪಡ್ತೀನಿ. ಈ ಸಂದರ್ಭದಲ್ಲಿ ನಿಜವಾಗಲೂ ಕೇಂದ್ರ ಸರ್ಕಾರಕ್ಕೆ ನಮ್ಮ ಯಾವುದೇ ಮೋದಿ ಸಾಹೇಬರಿಗೆ ಅವರಿಗೆಲ್ಲ ಧನ್ಯವಾದ ಅರ್ಪಿಸ್ತೀನಿ ಸರ್. ಇನ್ನು ಕಲೆ ಕ್ಷೇತ್ರದಲ್ಲಿ ಸಾಧನೆಗಾಗಿ ಶತಾವಧಾನಿ ಆರ್ ಗಣೇಶ್, ವೈದ್ಯಕೀಯ ಕ್ಷೇತ್ರದ ಸಾಧನೆಗಾಗಿ ಡಾಕ್ಟರ್ ಪ್ರಭಾಕರ್ ಬಸವಪ್ರಭು ಕೋರೆ, ಸಮಾಜ ಸೇವೆಗಾಗಿ ಎಸ್.ಟಿ. ಸುಶೀಲಮ್ಮ, ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದ ಸಾಧನೆಗಾಗಿ ಶಶಿಶೇಖರ್ ವೆಂಪತಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದ ಸಾಧನೆಗಾಗಿ ಶುಭಾ ವೆಂಕಟೇಶ್ ಅಯ್ಯಂಗಾರ್, ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧನೆಗಾಗಿ ಡಾಕ್ಟರ್ ಸುರೇಶ್ ಹನಗವಾಡಿಯವರು ಪದ್ಮಶ್ರೀಗೆ ಭಾಜನರಾಗಿದ್ದಾರೆ. ಇದಲ್ಲದೆ ದೇಶದ 2ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಪದ್ಮವಿಭೂಷಣ ಪ್ರಶಸ್ತಿ ಮರಣೋತ್ತರವಾಗಿ ಬಾಲಿವುಡ್ನ ದಿವಂಗತ ನಟ ಧರ್ಮೇಂದ್ರ, ಕೇರಳದ ಮಾಜಿ ಮುಖ್ಯಮಂತ್ರಿ ವಿ.ಎಸ್. ಅಚ್ಯುತಾನಂದನ್ಗೆ ಸಿಕ್ಕಿದೆ. ಜೊತೆಗೆ ನಟ ಮಮ್ಮೂಟಿ, ಕೋಟಕ್ ಮಹೀಂದ್ರಾ ಬ್ಯಾಂಕ್ ಸಂಸ್ಥಾಪಕ ಉದಯ್ ಕೋಟಕ್, ಗಾಯಕಿ ಅಲ್ಕಾ ಯಾಗ್ನಿಕ್, ಮಾಜಿ ಟೆನ್ನಿಸ್ ಆಟಗಾರ ವಿಜಯ್ ಅಮೃತರಾಜ್, ಮಹಾರಾಷ್ಟ್ರದ ಮಾಜಿ ಗವರ್ನರ್ ಭಗತ್ ಸಿಂಗ್ ಕೋಶ್ಯಾರಿ ಸೇರಿದಂತೆ 13 ಮಂದಿ ಪದ್ಮಭೂಷಣ ಪ್ರಶಸ್ತಿ ಪಡಿತಾ ಇದ್ದಾರೆ. ಕ್ರಿಕೆಟಿಗ ರೋಹಿತ್ ಶರ್ಮಾ, ಜೆಎನ್ಯು ಮಾಜಿ ಉಪಕುಲಪತಿ ಜಗದೀಶ್ ಕುಮಾರ್ ಸೇರಿ 113 ಮಂದಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಲ್ಲಿ ಸೇರಿದ್ದಾರೆ. ಇನ್ನು ಆಸಿಡ್ ದಾಳಿಗೆ ಒಳಗಾಗಿದ್ದ ಮಂಗಳಾ ಕಪೂರ್ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಒಲಿದಿದೆ. ಆಸಿಡ್ ದಾಳಿಗೆ ಒಳಗಾದ ಬಳಿಕ ಮಂಗಳಾ ಕಪೂರ್
ಆಸಿಡ್ ದಾಳಿ ಸಂತ್ರಸ್ತೆಯರ ಶ್ರೇಯಾಭಿವೃದ್ಧಿಗಾಗಿ ಹೋರಾಟ ಆರಂಭಿಸಿದ್ರು. ಮಂಗಳಾ ಕಪೂರ್ ಅವರ ಹೋರಾಟ, ಸಮಾಜ ಸೇವೆಯನ್ನ ಗುರುತಿಸಿ ಪದ್ಮಶ್ರೀ ಪ್ರಶಸ್ತಿ ಘೋಷಿಸಲಾಗಿದೆ. ಗಣರಾಜ್ಯೋತ್ಸವದ ಭಾಗವಾಗಿ ರಾಷ್ಟ್ರವನ್ನುದ್ದೇಶಿಸಿ ಭಾಷಣ ಮಾಡಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ದೇಶದ ಸ್ವಾತಂತ್ರ್ಯಕ್ಕಾಗಿ ಬಲಿದಾನ ಮಾಡಿದ ವೀರರಿಗೆ ಗೌರವ ಸಮರ್ಪಿಸಿದ್ರು. 150 ವರ್ಷ ತುಂಬಿದ ವಂದೇ ಮಾತರಂ ಗೀತೆ ಬಗ್ಗೆ ಪ್ರಸ್ತಾಪಿಸಿ, ಇದು ದೇಶದ ಜನರ ಹೃದಯದಲ್ಲಿ ದೇಶಭಕ್ತಿ ಮೂಡಿಸುವ ಒಂದು ಅಮೋಘ ಗೀತೆ ಎಂದು ಬಣ್ಣಿಸಿದ್ರು. ಸಂವಿಧಾನ ದೇಶದ ಆಧಾರ ಸ್ತಂಭ ಅಂತ ವಿವರಿಸಿದ್ರು. ಭಾರತ ನ್ಯೂಜಿಲೆಂಡ್ ಟಿ20 ಸರಣಿಯ 3ನೇ ಪಂದ್ಯದಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಭಾರತಕ್ಕೆ 8 ವಿಕೆಟ್ಗಳ ಜಯ ಸಿಕ್ಕಿದೆ. ನ್ಯೂಜಿಲೆಂಡ್ 20 ಓವರ್ಗಳಲ್ಲಿ 9 ವಿಕೆಟ್ ನಷ್ಟಕ್ಕೆ 153 ರನ್ ಗಳಿಸಿತ್ತು. ಭಾರತ ಕೇವಲ 10 ಓವರ್ಗಳಲ್ಲಿ 115 ರನ್ ಪೇರಿಸಿ ಗೆಲುವಿನ ನಗೆ ಬೀರಿದೆ. 5 ಟಿ20 ಪಂದ್ಯಗಳಲ್ಲಿ ಭಾರತ 3-0 ಮುನ್ನಡೆ ಕಾಯ್ದುಕೊಂಡಿದೆ.